ಸೊ ಇವತ್ತಾಗಿರುವಂತ ಈ ಲಾಠಿ ಚಾರ್ಜ್ ಬಹಳಷ್ಟು ಜನ ಕಾರ್ಯಕರ್ತರಿಗೆ ಲಾಠಿ ಏಟುಗಳು ಬಿದ್ದಾವೆ. ಅಲ್ಲಿ ಗ್ಲಾಸ್ ಕೂಡ ಕಂದಾಯ ಬಂದು ಹೊಡೆದೋಗಿದೆ. ಯಾಕಂತಂದ್ರೆ ಈ ಕಂದಾಯವನ್ನ ಕಟ್ಟಿಸೋದಕ್ಕೂ ಕೂಡ ಕುಮಾರಸ್ವಾಮಿ ಅವರ ಒಂದು ನೇತೃತ್ವ ಇತ್ತು. ಸೊ ಹೀಗಾಗಿ ಇದನ್ನ ಹೇಳ್ಬೇಕಾದ್ರೆ ನೋಡಿ ಸರ್, ನಾನೊಂದು ಮಾತು ಹೇಳ್ತೀನಿ. ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಪೊಲೀಸ್ನವರು ಸಂಪೂರ್ಣವಾಗಿ ತಾವು ಬಹುಶಃ ಮಾಧ್ಯಮದಲ್ಲಿ ಕ್ಯಾಪ್ಚರ್ ಮಾಡಿದಿರಿ ಅಂತ ಅಂದ್ಕೊಂಡಿದೀನಿ. ಸಂಪೂರ್ಣ ಅವರು ಕಂದಾಯ ಭವನ ರಕ್ಷಣೆಗೆ ನಿಂತಿದ್ರು. ನಾವೇನು ಹೋಗಿ ಗ್ಲಾಸ್ ಹೊಡೆದಾಕ್ಬೇಕು ಅಥವಾ ಯಾರ ಮೇಲೋ ಹಲ್ಲೆ ಮಾಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಬಂದಂತವ್ರಲ್ಲ. ಇಲ್ಲಿ ಪೊಲೀಸ್ನವ್ರು ಯಾರಪ್ಪ ಅದು ನಮ್ಮ ಕಾರ್ಯಕರ್ತರಿಗೆ ನಾನು ಪದ ಬಳಕೆ ಮಾಡಲ್ಲ. ಇಡೀ ರಾಜ್ಯದ ಜನತೆ ನೋಡ್ತಾ ಇರ್ತಾರೆ, ನಮ್ಮ ಬಾಯಿಂದ ಅದು ಪದ ಬಳಕೆ ಬೇಡ. ಏನೇ ಅವರು ಪೊಲೀಸವರು ಬೇಕು ಅಂತ ನಮ್ಮನ್ನು ಪ್ರಚೋದನೆ ಮಾಡಿದ್ರು ಕೂಡ ನಾವು ಶಾಂತಿಯುತ ನಡ್ಕೊತಾ ಇದೀವಿ. ಆಯ್ತಲ್ಲ ಸರ್, ನಮ್ಮ ಕಡೆಯಿಂದ ಯಾವುದೇ ರೀತಿ ಅತಾಚುರ್ಯದಿಂದ ಯಾವುದೇ ರೀತಿ ಸಮಸ್ಯೆಗಳು ಉದ್ಭವ ಆಗ್ಬಾರ್ದು ಅಂತಕ್ಕಂಥದ್ದು ಒಬ್ಬ ಯುವಕನಾಗಿ ಪ್ರಜೆಯಾಗಿ ನನಗೂ ಕೂಡ ಒಂದ್ ಸ್ವಲ್ಪ ಇದೆ, ದಯಮಾಡಿ. ಹಾಗಾಗಿ ನಮ್ಮ ಕಡೆಯಿಂದ ಯಾವುದೇ ರೀತಿ ನಾವು ಅಶಾಂತಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಾವು ಸಿದ್ಧ ಇಲ್ಲ. ಬರ್ಲಿ, DR ಅವರು ಕೂತ್ಕೊಳ್ಳಿ, ಚುನಾವಣಾ ದಿನಾಂಕ ನಿಗದಿ ಮಾಡ್ಲಿ, ಮತ್ತೆ ಚುನಾವಣಾ ಶಾಂತಿಯುತ ನಡ್ಕೊಳ್ಳಿ ಅಷ್ಟೇ. ಇವಾಗ ಬಹಳಷ್ಟು ಮಹತ್ವವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರು ಹೆಸರನ್ನಾದ್ರೂ ಮಾಡೋದಕ್ಕೋಸ್ಕರ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗಿರುವಂತದ್ದು, ಕೊಟ್ಟಿರುವಂತದ್ದು ಕೂಡ ಅರ್ಜಿ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಇವಾಗ ರಾಮನಗರ ಜಿಲ್ಲೆಯನ್ನ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ 2007ರಲ್ಲಿ ಒಂದ್ ಕಡೆ ರಾಮನಗರ ಮತ್ತೆ ಒಂದ್ ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಇದು ಒಂದ್ ರೀತಿ ರಾಮನಗರದ ಜಿಲ್ಲೆ ಆದ ನಂತರ ಒಂದು ನಮ್ಗೆ ಪ್ರೈಡ್ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಇದನ್ನ ಇವತ್ತು ಏನು ಇಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಪಾಪ ಇವತ್ತು ಸೇರ್ಸ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಸಾಕಷ್ಟು ಜನ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತದಾರರಲ್ಲಿ ಇದು ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಪ್ರತಿಕ್ರಿಯೆ ಕೊಡ್ತೀನಿ. ಥ್ಯಾಂಕ್ ಯು.